ಹಲೋ, ವೆಲ್ಕಮ್ ಬ್ಯಾಕ್ ಟು ಅನ್ಫಿಲ್ಟರ್ಡ್ ಸ್ಟೋರೀಸ್. ನಾವಿವತ್ತು ನೋಡಿ ಹೊಸ ಮನೇಲಿದ್ದೆ. ಈ ಹೊಸ ಮನೆ ಕೆನ್ಯಾದಲ್ಲಿರೋದು, ನೈರೋಬಿಯಲ್ಲಿ. ನೀವು ಟೈಟಲ್ ನೋಡಿ ಗೊತ್ತಿರ್ಬೋದು ಎಂಥ ವೀಡಿಯೋ ಅಂತ ಇದು. ಸೊ ಬೇಸಿಕಲಿ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಅಬೌಟ್ ಕೆನ್ಯಾ ಟ್ರಾವೆಲ್. ನೀವು ಕೆನ್ಯಾ ಮಾಡ್ತಿದ್ದೆ ಪ್ಲ್ಯಾನ್, ಹೌ ಟು ಪ್ಲ್ಯಾನ್, ವಾಟ್ ಟು ಬುಕ್, ವಾಟ್ ನಾಟ್ ಟು ಬುಕ್, ವೇರ್ ಟು ಗೋ, ವೇರ್ ಟು ಈಟ್ ಎಲ್ಲ ಹೇಳ್ತೇವೆ. ಸೊ ಫಸ್ಟ್ ಇಲ್ಲಿ ಬರೋದು. ಸೊ ಇಲ್ಲಿ ಬರಲಿಕ್ಕೆ ಆಬ್ವಿಯಸ್ಲಿ ಫ್ಲೈಟೇ ತೊಗೊಳ್ಬೇಕು, ನಿಮಗೆ ಬೇರೆ ಆಪ್ಷನ್ ಇಲ್ಲ. ಬ್ಯಾಂಗ್ಳೂರಿಂದ ಬರೋದಾದ್ರೆ ಇಫ್ ಯು ಕಮಿಂಗ್ ಫ್ರಮ್ ಮುಂಬೈ ದೇರ್ ಇಸ್ ಅ ಡೈರೆಕ್ಟ್ ಫ್ಲೈಟ್ ಇಂಡಿಗೋ, ಆ್ಯಂಡ್ ಇಫ್ ಯು ಆರ್ ಕಮಿಂಗ್ ಫ್ರಮ್ ಬ್ಯಾಂಗ್ಳೂರ್ ದೆನ್ ಯು ಹ್ಯಾವ್ ಟು ಫ್ಲೈ ಟು ಮುಂಬೈ ಆರ್ ಅಬು ಧಾಬಿ ಆರ್ ಐ ಥಿಂಕ್ ಉಗಾಂಡನ್ ಏರ್ಲೈನ್ಸ್. ಐ ಥಿಂಕ್ ಉಗಾಂಡ ಇಸ್ ದೇರ್ ಇಸ್ ನೋ ಡೈರೆಕ್ಟ್ ಫ್ಲೈಟ್ ಇಲ್ಲವೇ ಇಲ್ಲ. ಸೊ ನಾವು ಬಂದದ್ದು ಇಂಡಿಗೋದಿಂದ. ನಮಗೆ ಆಲ್ಮೋಸ್ಟ್ ಪರ್ ಪರ್ಸನ್ 20,000 ಆಗಿದೆ. ಫ್ರಮ್ ಬ್ಯಾಂಗ್ಳೂರ್ ಟು ಮುಂಬೈ ಟು ಮುಂಬೈಯಿಂದ ಮಿಡ್ ನೈಟ್ ಫ್ಲೈಟ್. ಕಂಫರ್ಟೇಬಲ್ ಒಂಚೂರು ಇರಲಿಲ್ಲ. ಅದು 6 ಗಂಟೆ ಫ್ಲೈಟ್ ಇಲ್ಲಿ ಬರಲಿಕ್ಕೆ. ಮಂಡೆ ಹಾಳಾಯ್ತು ನಮ್ಮದು. ಸೊ ಅದು ಸ್ವಲ್ಪ ಟ್ರಿಕ್ಕಿ ಉಂಟು. ಸ್ವಲ್ಪ ಹೆಚ್ಚು ಹಣ ಕೊಟ್ಟು ಹೋಗೋದಾದರೆ ಅಬುಧಾಬಿಗೆ ಹೋಗಿ ಇಲ್ಲಿ ಬರ್ಬೋದು. ಎತಿಹಾದ್ ಏರ್ವೇಸಿದು ಸ್ವಲ್ಪ ಕಂಫರ್ಟೇಬಲ್ ಇರ್ತದೆ, ಫುಡ್ ಗಿಡ್ ಎಲ್ಲ ಇರ್ತದೆ. ಸೊ ನೆಕ್ಸ್ಟ್ ಈ ವೀಸಾ. ಸೊ ಅದು ನಮ್ಮ ಏಜೆನ್ಸಿಯೇ ಮಾಡಿದ್ದು. ನಾವು ಯಾವುದರಲ್ಲಿ ನಮ್ಮ ಮಾರಾ ಟ್ರಿಪ್ ಬುಕ್ ಮಾಡಿದ್ದೇವೆ, ವಂಡರ್ ಬಿಯಾಂಡ್ ಬೌಂಡ್ರೀಸ್, ಅವರೇ ನಮಗೆ ಈ ವೀಸಾ ಮಾಡಿದ್ದು. ಈ ವೀಸಾಕ್ಕೆ ಬೇಸಿಕಲಿ ನಮ್ಮ ಫ್ಲೈಟ್ ಕನ್ಫರ್ಮೇಷನ್ ಆ್ಯಂಡ್ ಹೋಟೆಲ್ ಕನ್ಫರ್ಮೇಷನ್ ಅಷ್ಟೇ ಬೇಕು. ಅರೌಂಡ್ 3,000 rupees ಆಗ್ತದೆ. ಆ್ಯಂಡ್ ಒನ್ ಮೋರ್ ಮೇನ್ ಥಿಂಗ್ ಹೇಳಿದೆಯಾ, ಯೆಲ್ಲೋ ಫೀವರ್ ವ್ಯಾಕ್ಸಿನೇಷನ್. ಸೊ ದಟ್ ಈಸ್ ದ ಮೇನ್ ಥಿಂಗ್. ಬಟ್ ಇಲ್ಲಿ ನಾನು ಕೇಳಲಿಲ್ಲ, ಚೆಕ್ ಮಾಡಲಿಲ್ಲ ಕೂಡ ಕೇಳಲಿಲ್ಲ. ಬಟ್ ಎಲ್ಲ ಹೇಳ್ತಾರೆ ಎಲ್ಲೋ ಫೀವರ್ ವ್ಯಾಕ್ಸಿನೇಷನ್ ನೋಡಬೇಕು. ಸೊ ಅದು ಟ್ರಿಕ್ಕಿ ಉಂಟು. ನೀವು ನಿಮ್ಮ ವೆರೆವರ್ ಯು ಆರ್ ಸ್ಟೇಯಿಂಗ್, ಯು ಹ್ಯಾವ್ ಟು ಸರ್ಚ್ ಯುವರ್ ಗೌರ್ಮೆಂಟ್ ಹಾಸ್ಪಿಟಲ್. ವಿ ಡಿಡ್ ಇಟ್ ಇನ್ ಮ್ಯಾಂಗ್ಳೂರ್. ಸೊ ಎವ್ರಿವೇರ್ ಡಿಫ್ರೆಂಟ್ ರೂಲ್ಸ್ ಇರ್ತದೆ. ನಾವು ಫಸ್ಟೇ ಹೋಗಿ ಕೇಳಿದ್ವಿ ಎಲ್ಲೆಲ್ಲಿ ಆಗೋದು ಅಂತ. ಸೊ ನಮ್ಮಲ್ಲಿ ಎವ್ರಿ ಮಂಡೇ ಅವರು ಕೊಡ್ತಾರೆ. ಸೊ 1 Monday ವಿ ಟುಕ್ ದ ಎಲ್ಲೋ ವ್ಯಾಕ್ಸಿನ್. ಆದರೆ ಅದು ನೀವು ಟ್ರಾವೆಲ್ ಮಾಡುವ 10 ದಿನ ಮುಂಚೆ ತಗೊಳ್ಬೇಕು. ಸೊ ನೀವು 20th ಟ್ರಾವೆಲ್ ಮಾಡಿದ್ರೆ ಅಟ್ಲೀಸ್ಟ್ ಯು ಟೇಕ್ ಇಟ್ ಆನ್ 8th. So that's to be on a safer side. So next thing is, where are you going to stay here? So we chose the accommodation as Airbnb. ಇದು ನೋಡಿ, ಇದು ನಮ್ಮ ಮನೆ. ಆ್ಯಸ್ ಆಲ್ವೇಸ್ ನೀವು ನಮ್ಮ ವ್ಲಾಗ್ಸ್ ಫಾಲೋ ಮಾಡ್ತಿದ್ರೆ ನೀವು ನೋಡುವಿರಿ, ಯಾವುದೇ ಕಂಟ್ರಿಗೆ ಹೋದರೆ ನಾವು ಜನರಲಿ Airbnb ಪ್ರಿಫರ್ ಮಾಡ್ತೇವೆ. ಬೇಸಿಕಲಿ ಬಿಕಾಸ್ ಎಲ್ಲ ಫೆಸಿಲಿಟೀಸ್ ಇರ್ತದೆ ಮತ್ತು ಸ್ಪೇಷಿಯಸ್ ಇರ್ತದೆ. ನಮ್ಮ ಹತ್ರ ಇಷ್ಟು ಥಿಂಗ್ಸ್ ಇರ್ತದೆ ಅಲ್ಲ, ಅದೊಂದು ಸಣ್ಣ ರೂಮಲ್ಲಿ 2 ಲಗೇಜ್ ಇಟ್ಟುವಾಗ ಜಾಗ ಖಾಲಿ. ಆದರೆ ಇದರಲ್ಲಿ ಹಾಲ್ ಉಂಟು, ಕಿಚನ್ ಉಂಟು, ಬೆಡ್ರೂಮ್ ಉಂಟು. ನಮಗೆ ಬೇಕಾದಾಗ ನಾವು ಕುಕ್ ಮಾಡ್ಬೋದು. ಲೈಕ್ ಯುನೋ ದ ಪ್ರೈವಸಿ ಆ್ಯಂಡ್ ದ ಸ್ಪೇಸ್, ದಟ್ ಇಸ್ ದ ಮೇನ್ ಥಿಂಗ್. ಅದೇ ನೋಡಿ, ಇದು ನಮ್ಮ ಬೆಡ್ರೂಮ್. ಸಾರಿ, ಇದು ನಮ್ಮ ಹಾಲಿಂದ ಇಲ್ಲಿ ಕಿಚನ್ ಉಂಟು, ಒಂದು ದೊಡ್ಡದು, ನೀರೆಲ್ಲ ಉಂಟು, ಫ್ರಿಜ್ ಕೂಡ ಉಂಟು, ಟಿ ವಿ ಕೂಡ ಉಂಟು. ಮತ್ತು ಇದು ನೋಡಿ, ಇದು ಬೆಡ್ರೂಮ್ ಮೆಸ್ಸಿ ಉಂಟು ತುಂಬ, ಯಾಕಂದರೆ ಯೂಸ್ ಮಾಡಿದೆ ಆಲ್ರೆಡಿ. ಬಂದು ಬೆಳಿಗ್ಗೆ ಮಲಗಿದೆ, ನಾನು ಹೇಳಿದೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಆಗಿ ಬಂದು ತಲೆ ಆಗ್ತಿದ್ದೆ, ನಿದ್ರೆ ಬರಲಿಲ್ಲ. ಸರಿ, ಎಂತ ಮಾಡ್ತಿದ್ಯಾ? ಸೊ ಇದು ನಮ್ಮ ವಾಶ್ರೂಮಲ್ಲಿ ಇಲ್ಲಿ ವಾಶ್ರೂಮಲ್ಲಿ ಜೆಟ್ ಸ್ಪ್ರೇ ಇಲ್ಲ, ಅದಕ್ಕೆ ನಾವು ಇದು ಇಟ್ಕೊಂಡು ಬಂದಿದ್ದೇವೆ. ನಮ್ಮ ಹತ್ರ ಎಲೆಕ್ಟ್ರಿಕ್ ಒನ್ ಕೂಡ ಇತ್ತು, ಬಟ್ ಅದು ಮರ್ತೋಯ್ತು ತರಲಿಕ್ಕೆ ನಮಗೆ. ಮೇನ್ ಥಿಂಗ್ ಇಲ್ಲಿಂದ ಅಂತಂದರೆ, ಇಲ್ಲಿಂದ ನಮಗೆ ಹೊರಗಿದ್ದು ಫುಲ್ ನಿಮಗೆ CBD ಹೇಳ್ತಾರೆ, ಇಲ್ಲಿ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂತ. ನೈರೋಬಿ ಇದು ಬೇಸಿಕಲಿ. ನೈರೋಬಿ ಕೆನ್ಯಾದ ಕ್ಯಾಪಿಟಲ್, ಡೆಲ್ಲಿ ಇದ್ದಾಗೆ ಭಾರತದ್ದು. ಸೊ ಇಲ್ಲಿ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ನಮಗೆ ಫುಲ್ ಕಾಣ್ತದೆ. ಇಲ್ಲಿ ಒಂದು ಸ್ಲಮ್ ಏರಿಯಾ ಉಂಟು. ನಾವು ಸ್ಲಮ್ ಏರಿಯಾ ಸ್ವಲ್ಪ ಈ ಸೈಡ್ ಇದ್ದೇವೆ, ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಆ ಸೈಡ್. ನಾವು ಇಲ್ಲಿದ್ದೇವೆ. ಸೊ ನಾವೀಗ ಲಂಚಿಗೆ ಹೋಗ್ತಿದ್ದೇವೆ. ಬೆಳಿಗ್ಗೆ ಬಂದು ಜಸ್ಟ್ ಮಲಗಿದ್ದು ಅರೌಂಡ್ 2:30 ಆಯಿತು. ನೋಡಿ, ನಾವು ಆಚೆ ಹೋಗಲಿಕ್ಕೆ ಟ್ಯಾಕ್ಸಿ ಉಂಟು ಇಲ್ಲಿ. ನಾವು ಊಬರ್ ವರ್ಕ್ ಆಗ್ತದೆ, ಊಬರ್ ಆರ್ಡರ್ ಮಾಡಿದ್ದೆವು. ಊಬರ್ ಮತ್ತು ಬೋಲ್ಟ್ ಕೂಡ ಹೋಗಬೇಕಾಗ್ತದೆ. ಮತ್ತು ತುಂಬ ಆ ಸೈಡ್ ಹೋಗಲಿಕ್ಕೆ ಪ್ರಾಬ್ಲಮ್ ಇಲ್ಲ. ನಮಗೆ 1.5 ಕಿಲೋಮೀಟ್ರ್ ಹೋಗಲಿಕ್ಕೆ 170 rupees ಅಲ್ಲ, ಇಷ್ಟು 2.5 ಕಿಲೋಮೀಟ್ರ್ ಹೋಗಲಿಕ್ಕೆ. ಸಿಟಿ ಸೆಂಟರಿಗೆ ಹೋಗಲಿಕ್ಕೆ 170 rupees. ಸೊ ನಾಟ್ ಎಕ್ಸ್ಪೆನ್ಸಿವ್. ಸಿಟಿಯಲ್ಲಿ ನಿಮಗೆ ಆರಾಮ್ಸೆ ಸಿಗ್ತದೆ. ಮತ್ತು ಇಲ್ಲಿ ಪೇಮೆಂಟ್ ಆ್ಯಪ್ ಉಂಟು ನಮ್ಮದಲ್ಲಿ, GPay, Google Pay, UPI ಉಂಟಲ್ಲ. ಇಲ್ಲಿ ಆ ಥರನೇ M-Pesa ಅಂತ ಉಂಟು. ಸೊ M-Pesa ತಗೊಳ್ಳಿಕ್ಕೆ ನಿಮಗೆ ಹತ್ರ ಒಂದು ಫೋನ್ ನಂಬರ್ ಇರಬೇಕು. ಫೋನ್ ನಂಬರ್ ಇರಲಿಕ್ಕೆ ನಿಮಗೆ ಸಫಾರಿಕಾಮ್ ಇದು ಫೋನ್ ನಂಬರ್ ಇದ್ದರೆ ಒಳ್ಳೆಯದು. ಸೊ ಇಲ್ಲಿ ನೀವು ಸಿಮ್ ತಗೊಳ್ತಾರೆ, ಏರ್ಪೋರ್ಟಿಂದ ಹೊರಗೆ ಬರುವಾಗಲೇ ಒಂದು ಸಿಮ್ ಕಾರ್ಡ್ ಶಾಪ್ ಉಂಟು. ಸೊ ಅಲ್ಲಿ ನಿಮಗೆ 1,700, 2,100 ಶೆಲ್ಲಿಂಗ್ಸಿಗೆ
ಸಿಮ್ ಕಾರ್ಡ್ ಸಿಗ್ತದೆ. ಅದರಲ್ಲೇ ನಿಮಗೆ M-Pesa ಆಕ್ಟಿವೇಟ್ ಮಾಡ್ಲಿಕ್ಕೆ ಹೇಳಬೇಕಲ್ಲೇ. ಸೊ M-Pesa ಆಕ್ಟಿವೇಟ್ ಮಾಡಿ ಕೊಡ್ತಾರೆ. ಈ M-Pesa ಉಂಟಲ್ಲ, ಅದು ಈ Paytm ವಾಲೆಟ್ ಇತ್ತಲ್ಲ ಅದಿದ್ದಾಗೆ. ಬಟ್ ಓನ್ಲಿ ಥಿಂಗ್ ಈಸ್ ನಿಮಗೆ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇಲ್ಲಲ್ಲ. ಸೊ ಹಣ ಆ್ಯಡ್ ಮಾಡಲಿಕ್ಕೆ ನಮ್ಮ ಹತ್ರ ಅವರಿಗೆ ಯು ಹ್ಯಾವ್ ಟು ಗೋ ಟು ಸಫರಿಕಾಮ್ ಅವ್ರದ್ದು ಶಾಪ್ಸ್ ಇರ್ತದೆ, ಅಲ್ಲಿ ಹೋಗಿ ನೀವು ಹಣ ಕೊಡಬೇಕು. ATM ಅಲ್ಲೆಲ್ಲ ವಿಡ್ರಾ ಮಾಡ್ಬೋದು. ನಿಮ್ಮ ಇಂಟರ್ನ್ಯಾಷನಲ್ ಕಾರ್ಡ್ ಇದ್ದರೆ, ಝೀರೋ ಡೆಬಿಟ್ ಕಾರ್ಡ್ ಇದ್ದರೆ ಇಲ್ಲೇ ವಿಡ್ರಾ ಮಾಡ್ಬೋದು. ಇಲ್ಲೇ ವಿಡ್ರಾ ಮಾಡಿ ಅವರಿಗೆ M-Pesa ಶಾಪಿಗೆ ಹೋಗಿ ಹಣ ಕೊಡಬೇಕು. ಅವರು ಸಫರಿಕಾಮ್ ಶಾಪಿಗೆ ಹೋಗಿ ಹಣ ಕೊಡಬೇಕು. ಅವ್ರು ನಿಮ್ಮದು ವಾಲೆಟ್ ಲೋಡ್ ಮಾಡಿ ಕೊಡ್ತಾರೆ. ಮತ್ತು ಅದನ್ನೇ ನೀವೆಲ್ಲ ಕಡೆಗೆ ಟ್ಯಾಪ್ ಸ್ಕ್ಯಾನ್ ಮಾಡಿ UPI ಪೇ ಮಾಡ್ತೀರಲ್ಲ, ಆ ಥರ ಪೇಮೆಂಟ್ ಮಾಡ್ಕೊಂಡು ಹೋದರೆ ಆಯಿತು. ಸೊ ನಾವೀಗ ರೆಸ್ಟೋರೆಂಟ್ಗೆ ಬಂದಿದೆ ಒಂದು. ಇಲ್ಲಿ ಇದ್ರ ಹೆಸರು ಕಿಲಿಮಂಜಾರೋ ಅಂತ. ಇದು ಆ್ಯಕ್ಚುಲಿ ಸಿಟಿ ಸೆಂಟ್ರಲ್ಲಿ ಉಂಟು. ಇದು ಐಶ್ವರ್ಯ ಬಿರಿಯಾನಿ ಆರ್ಡರ್ ಮಾಡಿದ್ದೆ. ಬಿರಿಯಾನಿ ರೈಸ್ ಕಲರ್ ಬೇರೆ ಬೇರೆ ಉಂಟು. ಮತ್ತು ನಾನು ಎಂಥದ್ದು ಅವ್ರದ್ದು ಸ್ಪೆಷಲ್ ಆರ್ಡರ್ ಮಾಡಿದ್ದೆ, ಕಿಲಿಮಂಜಾರೋ ಸಾಸ್ ವಿತ್ ಚಿಕನ್ ಬ್ರೆಸ್ಟ್ ಅಂತ. ತುಂಬ ಕ್ವಾಂಟಿಟಿ ತುಂಬ ಉಂಟು ಮಾರೆ. ಅಲ್ಲಿ ಒಂದು 300 rupees 400 rupees ಆಗ್ತದೆ. ಇದಕ್ಕೆ ಏಳ್ದಕ್ಕೆ ಐ ಥಿಂಕ್ 500 ಅರೌಂಡ್ 300 rupees ಬಿರಿಯಾನಿ. ಬಟ್ ಕ್ವಾಂಟಿಟಿ ತುಂಬ ಉಂಟು. ಟೇಸ್ಟ್ ನಾಟ್ ಬ್ಯಾಡ್ ಆಯಿತಾ, ಆ್ಯಕ್ಚುಲಿ ಒಳ್ಳೆ ಉಂಟು. ಬಿರಿಯಾನಿ ಗ್ರೇವಿ ಒಟ್ಟಿಗೆ ಬಂದಿದೆ. ಮುಂದೆ ಕೂಡ ಯಾವುದೋ ಸಾಸ್ ಒಟ್ಟಿಗೆ ರೈಸ್ ಕೊಟ್ಟ, ಮತ್ತು ಚಿಕನ್ ಉಂಟು, ಮತ್ತು ಸ್ಪೈಸ್ ಇದೆ. ನಾನು ಸ್ಪೈಸ್ ಬೇಕಂತ ಕೇಳಿದ ಕೂಡಲೇ ಇದು ಕೊಟ್ಟಿದ್ದಾನೆ ನೋಡಿ, ಚಿಲ್ಲಿ ಸಾಸ್. ಇದನ್ನು ಮಿಕ್ಸ್ ಮಾಡಿ ತಿನ್ನೋದಂತ. ಹೇಗುಂಟು ಫುಡ್ಡು? ನಾರ್ಮಲ್ KFC ಹೇಗೆ ಉಂಟಾ? ಹಾಂ, ನಾರ್ಮಲ್ KFC ಹೇಗೆ ಉಂಟು. ಎಂತ ಮಸಾಲೆ ಡಿಫ್ರೆಂಟ್ ಹೇಳಿದ್ದೀನಿ ನೀನು? ನೀನೇ ಯಾವ ಹೇಳಿರೋದು? ಚಿಪ್ಸ್ ನೋಡು, ಚಿಪ್ಸ್ ಡಿಫ್ರೆಂಟ್ ಉಂಟು. ಇದು ನಾರ್ಮಲ್ ಉಂಟು. ಎಸ್ ನಿಮ್ಮದು ಏನೋ ಡೌಟ್ ಇದ್ದರೆ, ನಮ್ಮ ಥರನೇ ಈ ಪ್ಲ್ಯಾನ್ ಮಾಡ್ತಿದ್ರೆ ಕಮೆಂಟಲ್ಲಿ ಹೇಳಿ. ಅದನ್ನು ಒಂದು ಎಕ್ಸೆಲ್ ಪ್ರಿಪೇರ್ ಮಾಡಿ ಹಾಕ್ತೇವೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅಲ್ಲಿ ಲಿಂಕ್ ಹಾಕ್ತೇವೆ ನಾವು. ಡೀಟೇಲ್ಡಾಗಿ ಎಲ್ಲಿ ಹೋದೆ ಎಂತ ಮಾಡಿದೆ ಅದೆಲ್ಲ ನಿಮಗೆ ಡೀಟೇಲಾಗಿ ನಾವು ಎಲ್ಲಿ ಹೋದೆ ಎಂತ ಮಾಡಿದೆಲ್ಲ ನಮ್ಮ ಫಾಲೋವಿಂಗ್ ವೀಡಿಯೋಸಲ್ಲಿ ಕೂಡ ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಯು. ವೆರಿ ಎಕ್ಸೈಟೆಡ್ ಫಾರ್ ಟುಮಾರೋ, ಕ್ರಿಸೆಂಟ್ ಐಲ್ಯಾಂಡ್. ನಾಳೆ ನಾವು ಪ್ರಾಣಿಗಳ ಒಟ್ಟಿಗೆ ವಾಕ್ ಮಾಡಿಕೊಂಡು ಸಫಾರಿ ಮಾಡಿ, ಜೀಪಲ್ಲೆಲ್ಲ ನಾವು ವಾಕ್ ಮಾಡ್ತಿರ್ತೇವೆ, ಪ್ರಾಣಿಗಳು ನಮ್ಮ ಸುತ್ತ ಇರ್ತದೆ. ಸೊ ಅದರಲ್ಲಿ ನೆಕ್ಸ್ಟ್ ನಾಳೆ ಸಿಕ್ಕುವ. ಸಬ್ಸ್ಕ್ರೈಬ್ ಮಾಡಿ. ಬಾಯ್.